ಸರ್ವಾಧಿಕಾರಿಗೆ ಅಮೆರಿಕ ಇಸ್ರೇಲ್ ಖೆಡ್ಡ ತೋಡಿತು ಹೇಗೆ? ಸುಲಭ ಇರಲಿಲ್ಲ ಖೊಮೇನಿಯನ್ನ ಮುಗಿಸುವಂತದ್ದು. ಬಹಳ ದೊಡ್ಡ ಕಾರ್ಯಾಚರಣೆ ಬೇಕಾಗಿತ್ತು, ಬಹಳ ಶಾರ್ಪ್ ಆದಂತ ಕಾರ್ಯಾಚರಣೆ ಬೇಕಿತ್ತು. ಇಷ್ಟು ವರ್ಷ ಕಾಲ ಸರ್ವಾಧಿಕಾರಿಯಾಗಿ ಮೆರೆದಿರ್ತಕ್ಕಂಥ ಖೊಮೇನಿಯ ಭದ್ರತೆ ಬಹಳ ಬಿಗಿ ಭದ್ರತೆ ಇತ್ತು. ಖೊಮೇನಿಯನ್ನ ಮುಗಿಸೋದು ಅಷ್ಟು ಸುಲಭದ ಕೆಲಸ ಆಗಿರಲಿಲ್ಲ. ಆದ್ರೆ ಅದಕ್ಕೆ ಖೆಡ್ಡ ತೋಡಿದ್ದು ಹೇಗೆ? ಖೊಮೇನಿ ಖತಮ್ ಆಪರೇಷನ್ನ ಇನ್ಸೈಡ್ ಡೀಟೇಲ್ಸ್. ಅಮೆರಿಕ ಇಸ್ರೇಲ್ನ ಜಂಟಿ ಕಾರ್ಯಾಚರಣೆ ಯಾವ ರೀತಿಯಲ್ಲಿ ಇತ್ತು, ಯಾವ ರೀತಿಯಲ್ಲಿ ಪ್ಲಾನ್ ಮಾಡಿದ್ರು, ಖೊಮೇನಿ ಖತಮ್ ಆಗಿದ್ದು ಹೇಗೆ, ಯುದ್ಧ ಆರಂಭ ಆಯ್ತು ಅಂತ ಗೊತ್ತಾಗಿದ್ದೇನೆ, ಈ ರೀತಿ ಒಂದು ಘಟನೆ ನಡೀತು ಅಂತ ಗೊತ್ತಾಗಿದ್ದೇನೆ ಶನಿವಾರ ಬೆಳಗ್ಗೆ ಆದಂತಹ ಒಂದು ದಾಳಿಯಿಂದ. ಶನಿವಾರ ಬೆಳಗ್ಗೆ ಇದ್ದಕ್ಕಿದ್ದ ಹಾಗೆ ಇರಾನ್ ಮೇಲೆ ದಾಳಿ ನಡೆಸಿರ್ತಕ್ಕಂಥದ್ದನ್ನ ನಾವು ನೋಡಿದ್ವಿ. ಆ ಒಂದು ದಾಳಿಯಲ್ಲೇ ವೆರಿ ಫಸ್ಟ್ ಅಟ್ಯಾಕ್, ಮೊದಲ ದಾಳಿಯಲ್ಲೇ ಖೊಮೇನಿಯನ್ನ ತೆಗೆದ್ರು ಅಂತ ಹೇಳಲಾಗುತ್ತೆ. ಆ ನಂತರ ಉಳಿದಂತಹ ಯುದ್ಧ ನಡೀತಾ ಹೋಯ್ತು. ಮೊದಲ ದಾಳಿಯಲ್ಲೇ ಖೊಮೇನಿ ಖತಮ್. ಮುಂದೆ ಯುದ್ಧ ಆಗೋದು ಅನ್ನೋದು ನಿರೀಕ್ಷಿತವಾಗಿತ್ತು. ಸೊ ಪ್ಲಾನ್ ಇದ್ದಿದ್ದೆ ಹೀಗೆ. ಹೇಗೆ ಪ್ಲಾನ್ ಮಾಡಿದ್ವು? ಇದಕ್ಕೆ ಬಹಳ ಅದ್ಭುತವಾದಂತಹ ಇಂಟೆಲಿಜೆನ್ಸ್ ಇನ್ಪುಟ್ ಬೇಕಾಗುತ್ತೆ. ಖೊಮೇನಿ ಖತಮ್ ಮಾಡೋದಕ್ಕೆ ಅಮೆರಿಕ ಕಾದು ಕುಳಿತಿತ್ತು. ಶನಿವಾರ ಸಂಜೆ ಸಭೆ ಸೇರೋದು ನಿಶ್ಚಿತವಾಗಿತ್ತು ಖೊಮೇನಿ. ಆ ಖಚಿತ ಮಾಹಿತಿಯನ್ನು ಆಧರಿಸಿ ದಾಳಿ ಮಾಡೋದಕ್ಕೆ ಅಮೆರಿಕ ಪ್ಲಾನ್ ಮಾಡಿತ್ತು. ಆದ್ರೆ ಟೆಹರಾನ್ ಮೀಟಿಂಗ್ ಸಮಯ ದಿಢೀರಾಗಿ ಬದಲಾಯಿತು. ಸಂಜೆ ಬದಲು ಬೆಳಗ್ಗೆನೆ ಬಂದ್ರು ಖೊಮೇನಿ. ಬೆಳಗ್ಗೆನೆ ಬಂದು ಮೀಟಿಂಗ್ ಅಟೆಂಡ್ ಮಾಡಿದ್ರು. ಆದ್ರೆ ಖೊಮೇನಿಗಿಂತಾನು ಒಂದು ಹೆಜ್ಜೆ ಮುಂದೆ ಇದ್ದದ್ದು ಮೊಸಾದ್, ನನ್ ಅದರ್ ದೆನ್ ಮೊಸಾದ್. ಇಸ್ರೇಲ್ನ ಗುಪ್ತಚರ ದಳ ಮೊಸಾದ್ ಮಾಹಿತಿಯನ್ನ ಕೊಟ್ಟಿತ್ತು. ಇಲ್ಲ ಸಾಯಂಕಾಲ ಅಲ್ಲ, ಬೆಳಗ್ಗೆನೆ ನಡೆಯುತ್ತೆ ಮೀಟಿಂಗು ಅಂತ. ಖೊಮೇನಿಯ ಪ್ರತಿ ಮೂವ್ ಕೂಡ ಮೊಸಾದ್ಗೆ ತಿಳಿತಾ ಇತ್ತು. ಅಷ್ಟು ಪ್ರಬಲವಾದ ಜಗತ್ತಿನ ನಂಬರ್ 1 ಗುಪ್ತಚರ ಸಂಸ್ಥೆ ಮೊಸಾದ್ ಆ ಮಾಹಿತಿಯನ್ನ ಕೊಟ್ಟಿತ್ತು ಪಡೆಗಳಿಗೆ, ಅಮೆರಿಕನ್ ಪಡೆಗಳಿಗೆ. ಆ ಮಾಹಿತಿಯನ್ನ ಆಧರಿಸಿ ದಾಳಿ ನಡೆಸಲಾಯಿತು. ಟೆಹರಾನ್ನಲ್ಲಿ ಆಪ್ತರ ಸಭೆ ನಡೆಸಿದಂತಹ ಖೊಮೇನಿ ಮೇಲೆ ದಾಳಿಯಾಯಿತು. ಖಚಿತ ಮಾಹಿತಿಯನ್ನು ಆಧರಿಸಿ ಕ್ಷಿಪಣಿಗಳ ಮಳೆ ಸುರಿಸಲಾಯಿತು. ಖೊಮೇನಿ ಖೇಲ್ ಖತಮ್ ಆಯಿತು. ಇರಾನ್ ಸರ್ವಾಧಿಕಾರಿಗೆ ಅಮೆರಿಕ ಇಸ್ರೇಲ್ ಖೆಡ್ಡ ತೋಡಿತು ಹೇಗೆ? ಸುಲಭ ಇರಲಿಲ್ಲ ಖೊಮೇನಿಯನ್ನ ಮುಗಿಸುವಂತದ್ದು. ಬಹಳ ದೊಡ್ಡ ಕಾರ್ಯಾಚರಣೆ ಬೇಕಾಗಿತ್ತು, ಬಹಳ ಶಾರ್ಪ್ ಆದಂತ ಕಾರ್ಯಾಚರಣೆ ಬೇಕಿತ್ತು. ಇಷ್ಟು ವರ್ಷ ಕಾಲ ಸರ್ವಾಧಿಕಾರಿಯಾಗಿ ಮೆರೆದಿರ್ತಕ್ಕಂಥ ಖೊಮೇನಿಯ ಭದ್ರತೆ ಬಹಳ ಬಿಗಿ ಭದ್ರತೆ ಇತ್ತು. ಖೊಮೇನಿಯನ್ನ ಮುಗಿಸೋದು ಅಷ್ಟು ಸುಲಭದ ಕೆಲಸ ಆಗಿರಲಿಲ್ಲ. ಆದ್ರೆ ಅದಕ್ಕೆ ಖೆಡ್ಡ ತೋಡಿದ್ದು ಹೇಗೆ? ಖೊಮೇನಿ ಖತಮ್ ಆಪರೇಷನ್ನ ಇನ್ಸೈಡ್ ಡೀಟೇಲ್ಸ್. ಅಮೆರಿಕ ಇಸ್ರೇಲ್ನ ಜಂಟಿ ಕಾರ್ಯಾಚರಣೆ ಯಾವ ರೀತಿಯಲ್ಲಿ ಇತ್ತು, ಯಾವ ರೀತಿಯಲ್ಲಿ ಪ್ಲಾನ್ ಮಾಡಿದ್ರು, ಖೊಮೇನಿ ಖತಮ್ ಆಗಿದ್ದು ಹೇಗೆ, ಯುದ್ಧ ಆರಂಭ ಆಯ್ತು ಅಂತ ಗೊತ್ತಾಗಿದ್ದೇನೆ, ಈ ರೀತಿ ಒಂದು ಘಟನೆ ನಡೀತು ಅಂತ ಗೊತ್ತಾಗಿದ್ದೇನೆ ಶನಿವಾರ ಬೆಳಗ್ಗೆ ಆದಂತಹ ಒಂದು ದಾಳಿಯಿಂದ. ಶನಿವಾರ ಬೆಳಗ್ಗೆ ಇದ್ದಕ್ಕಿದ್ದ ಹಾಗೆ ಇರಾನ್ ಮೇಲೆ ದಾಳಿ ನಡೆಸಿರ್ತಕ್ಕಂಥದ್ದನ್ನ ನಾವು ನೋಡಿದ್ವಿ. ಆ ಒಂದು ದಾಳಿಯಲ್ಲೇ ವೆರಿ ಫಸ್ಟ್ ಅಟ್ಯಾಕ್, ಮೊದಲ ದಾಳಿಯಲ್ಲೇ ಖೊಮೇನಿಯನ್ನ ತೆಗೆದ್ರು ಅಂತ ಹೇಳಲಾಗುತ್ತೆ. ಆ ನಂತರ ಉಳಿದಂತಹ ಯುದ್ಧ ನಡೀತಾ ಹೋಯ್ತು. ಮೊದಲ ದಾಳಿಯಲ್ಲೇ ಖೊಮೇನಿ ಖತಮ್. ಮುಂದೆ ಯುದ್ಧ ಆಗೋದು ಅನ್ನೋದು ನಿರೀಕ್ಷಿತವಾಗಿತ್ತು. ಸೊ ಪ್ಲಾನ್ ಇದ್ದಿದ್ದೆ ಹೀಗೆ. ಹೇಗೆ ಪ್ಲಾನ್ ಮಾಡಿದ್ವು? ಇದಕ್ಕೆ ಬಹಳ ಅದ್ಭುತವಾದಂತಹ ಇಂಟೆಲಿಜೆನ್ಸ್ ಇನ್ಪುಟ್ ಬೇಕಾಗುತ್ತೆ. ಖೊಮೇನಿ ಖತಮ್ ಮಾಡೋದಕ್ಕೆ ಅಮೆರಿಕ ಕಾದು ಕುಳಿತಿತ್ತು. ಶನಿವಾರ ಸಂಜೆ ಸಭೆ ಸೇರೋದು ನಿಶ್ಚಿತವಾಗಿತ್ತು ಖೊಮೇನಿ. ಆ ಖಚಿತ ಮಾಹಿತಿಯನ್ನು ಆಧರಿಸಿ ದಾಳಿ ಮಾಡೋದಕ್ಕೆ ಅಮೆರಿಕ ಪ್ಲಾನ್ ಮಾಡಿತ್ತು. ಆದ್ರೆ ಟೆಹರಾನ್ ಮೀಟಿಂಗ್ ಸಮಯ ದಿಢೀರಾಗಿ ಬದಲಾಯಿತು. ಸಂಜೆ ಬದಲು ಬೆಳಗ್ಗೆನೆ ಬಂದ್ರು ಖೊಮೇನಿ. ಬೆಳಗ್ಗೆನೆ ಬಂದು ಮೀಟಿಂಗ್ ಅಟೆಂಡ್ ಮಾಡಿದ್ರು. ಆದ್ರೆ ಖೊಮೇನಿಗಿಂತಾನು ಒಂದು ಹೆಜ್ಜೆ ಮುಂದೆ ಇದ್ದದ್ದು ಮೊಸಾದ್, ನನ್ ಅದರ್ ದೆನ್ ಮೊಸಾದ್. ಇಸ್ರೇಲ್ನ ಗುಪ್ತಚರ ದಳ ಮೊಸಾದ್ ಮಾಹಿತಿಯನ್ನ ಕೊಟ್ಟಿತ್ತು. ಇಲ್ಲ ಸಾಯಂಕಾಲ ಅಲ್ಲ, ಬೆಳಗ್ಗೆನೆ ನಡೆಯುತ್ತೆ ಮೀಟಿಂಗು ಅಂತ. ಖೊಮೇನಿಯ ಪ್ರತಿ ಮೂವ್ ಕೂಡ ಮೊಸಾದ್ಗೆ ತಿಳಿತಾ ಇತ್ತು. ಅಷ್ಟು ಪ್ರಬಲವಾದ ಜಗತ್ತಿನ ನಂಬರ್ 1 ಗುಪ್ತಚರ ಸಂಸ್ಥೆ ಮೊಸಾದ್ ಆ ಮಾಹಿತಿಯನ್ನ ಕೊಟ್ಟಿತ್ತು ಪಡೆಗಳಿಗೆ, ಅಮೆರಿಕನ್ ಪಡೆಗಳಿಗೆ. ಆ ಮಾಹಿತಿಯನ್ನ ಆಧರಿಸಿ ದಾಳಿ ನಡೆಸಲಾಯಿತು. ಟೆಹರಾನ್ನಲ್ಲಿ ಆಪ್ತರ ಸಭೆ ನಡೆಸಿದಂತಹ ಖೊಮೇನಿ ಮೇಲೆ ದಾಳಿಯಾಯಿತು. ಖಚಿತ ಮಾಹಿತಿಯನ್ನು ಆಧರಿಸಿ ಕ್ಷಿಪಣಿಗಳ ಮಳೆ ಸುರಿಸಲಾಯಿತು.
ತಿಳಿತಾಯಿತು. ಖೊಮೇನಿ ಖೇಲ್ ಖತಮ್ ಆಯಿತು. ಈ ಇರಾನ್ ಸರ್ವಾಧಿಕಾರಿಗೆ ಅಮೆರಿಕ ಇಸ್ರೇಲ್ ಖೆಡ್ಡ ತೋಡಿತು ಹೇಗೆ? ಸುಲಭ ಇರಲಿಲ್ಲ ಖೊಮೇನಿಯನ್ನ ಮುಗಿಸುವಂತದ್ದು. ಬಹಳ ದೊಡ್ಡ ಕಾರ್ಯಾಚರಣೆ ಬೇಕಾಗಿತ್ತು, ಬಹಳ ಶಾರ್ಪ್ ಆದಂತ ಕಾರ್ಯಾಚರಣೆ ಬೇಕಿತ್ತು. ಇಷ್ಟು ವರ್ಷ ಕಾಲ ಸರ್ವಾಧಿಕಾರಿಯಾಗಿ ಮೆರೆದಿರ್ತಕ್ಕಂಥ ಖೊಮೇನಿಯ ಭದ್ರತೆ ಬಹಳ ಬಿಗಿ ಭದ್ರತೆ ಇತ್ತು. ಖೊಮೇನಿಯನ್ನ ಮುಗಿಸೋದು ಅಷ್ಟು ಸುಲಭದ ಕೆಲಸ ಆಗಿರಲಿಲ್ಲ. ಆದ್ರೆ ಅದಕ್ಕೆ ಖೆಡ್ಡ ತೋಡಿದ್ದು ಹೇಗೆ? ಖೊಮೇನಿ ಖತಮ್ ಆಪರೇಷನ್ನ ಇನ್ಸೈಡ್ ಡೀಟೇಲ್ಸ್. ಅಮೆರಿಕ ಇಸ್ರೇಲ್ನ ಜಂಟಿ ಕಾರ್ಯಾಚರಣೆ ಯಾವ ರೀತಿಯಲ್ಲಿ ಇತ್ತು, ಯಾವ ರೀತಿಯಲ್ಲಿ ಪ್ಲಾನ್ ಮಾಡಿದ್ರು, ಖೊಮೇನಿ ಖತಮ್ ಆಗಿದ್ದು ಹೇಗೆ? ಯುದ್ಧ ಆರಂಭ ಆಯ್ತು ಅಂತ ಗೊತ್ತಾಗಿದ್ದೇನೆ, ಈ ರೀತಿ ಒಂದು ಘಟನೆ ನಡೀತು ಅಂತ ಗೊತ್ತಾಗಿದ್ದೇನೆ ಶನಿವಾರ ಬೆಳಗ್ಗೆ ಆದಂತಹ ಒಂದು ದಾಳಿಯಿಂದ. ಶನಿವಾರ ಬೆಳಗ್ಗೆ ಇದ್ದಕ್ಕಿದ್ದ ಹಾಗೆ ಇರಾನ್ ಮೇಲೆ ದಾಳಿ ನಡೆಸಿರ್ತಕ್ಕಂಥದ್ದನ್ನ ನಾವು ನೋಡಿದ್ವಿ. ಆ ಒಂದು ದಾಳಿಯಲ್ಲೇ ವೆರಿ ಫಸ್ಟ್ ಅಟ್ಯಾಕ್, ಮೊದಲ ದಾಳಿಯಲ್ಲೇ ಖೊಮೇನಿಯನ್ನ ತೆಗೆದ್ರು ಅಂತ ಹೇಳಲಾಗುತ್ತೆ. ಆ ನಂತರ ಉಳಿದಂತಹ ಯುದ್ಧ ನಡೀತಾ ಹೋಯ್ತು. ಮೊದಲ ದಾಳಿಯಲ್ಲೇ ಖೊಮೇನಿ ಖತಮ್. ಮುಂದೆ ಯುದ್ಧ ಆಗೋದು ಅನ್ನೋದು ನಿರೀಕ್ಷಿತವಾಗಿತ್ತು. ಸೊ ಪ್ಲಾನ್ ಇದ್ದಿದ್ದೆ ಹೀಗೆ. ಹೇಗೆ ಪ್ಲಾನ್ ಮಾಡಿದ್ವು? ಇದಕ್ಕೆ ಬಹಳ ಅದ್ಭುತವಾದಂತಹ ಇಂಟೆಲಿಜೆನ್ಸ್ ಇನ್ಪುಟ್ ಬೇಕಾಗುತ್ತೆ. ಖೊಮೇನಿ ಖತಮ್ ಮಾಡೋದಕ್ಕೆ ಅಮೆರಿಕ ಕಾದು ಕುಳಿತಿತ್ತು. ಶನಿವಾರ ಸಂಜೆ ಸಭೆ ಸೇರೋದು ನಿಶ್ಚಿತವಾಗಿತ್ತು. ಖೊಮೇನಿ ಆ ಖಚಿತ ಮಾಹಿತಿಯನ್ನು ಆಧರಿಸಿ ದಾಳಿ ಮಾಡೋದಕ್ಕೆ ಅಮೆರಿಕ ಪ್ಲಾನ್ ಮಾಡಿತ್ತು. ಆದ್ರೆ ಟೆಹರಾನ್ ಮೀಟಿಂಗ್ ಸಮಯ ದಿಢೀರಾಗಿ ಬದಲಾಯಿತು. ಸಂಜೆ ಬದಲು ಬೆಳಗ್ಗೆನೆ ಬಂದ್ರು ಖೊಮೇನಿ. ಬೆಳಗ್ಗೆನೆ ಬಂದು ಮೀಟಿಂಗ್ ಅಟೆಂಡ್ ಮಾಡಿದ್ರು. ಆದ್ರೆ ಖೊಮೇನಿಗಿಂತಾನು ಒಂದು ಹೆಜ್ಜೆ ಮುಂದೆ ಇದ್ದದ್ದು ಮೊಸಾದ್, ನನ್ ಅದರ್ ದೆನ್ ಮೊಸಾದ್. ಇಸ್ರೇಲ್ನ ಗುಪ್ತಚರ ದಳ ಮೊಸಾದ್ ಮಾಹಿತಿಯನ್ನ ಕೊಟ್ಟಿತ್ತು. ಇಲ್ಲ ಸಾಯಂಕಾಲ ಅಲ್ಲ, ಬೆಳಗ್ಗೆನೆ ನಡೆಯುತ್ತೆ ಮೀಟಿಂಗು ಅಂತ. ಖೊಮೇನಿಯ ಪ್ರತಿ ಮೂವ್ ಕೂಡ ಮೊಸಾದ್ಗೆ ತಿಳಿತಾ ಇತ್ತು. ಅಷ್ಟು ಪ್ರಬಲವಾದ ಜಗತ್ತಿನ ನಂಬರ್ 1 ಗುಪ್ತಚರ ಸಂಸ್ಥೆ ಮೊಸಾದ್ ಆ ಮಾಹಿತಿಯನ್ನ ಕೊಟ್ಟಿತ್ತು ಪಡೆಗಳಿಗೆ, ಅಮೆರಿಕನ್ ಪಡೆಗಳಿಗೆ. ಆ ಮಾಹಿತಿಯನ್ನ ಆಧರಿಸಿ ದಾಳಿ ನಡೆಸಲಾಯಿತು. ಟೆಹರಾನ್ನಲ್ಲಿ ಆಪ್ತರ ಸಭೆ ನಡೆಸಿದಂತಹ ಖೊಮೇನಿ ಮೇಲೆ ದಾಳಿಯಾಯಿತು. ಖಚಿತ ಮಾಹಿತಿಯನ್ನು ಆಧರಿಸಿ ಕ್ಷಿಪಣಿಗಳ ಮಳೆ ಸುರಿಸಲಾಯಿತು. ಖೊಮೇನಿ ಖೇಲ್ ಖತಮ್ ಆಯಿತು.